ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ನಾವು ಭಾರತೀಯ ಸಮಾಜದ ತಾತ್ವಿಕ ತಳಹದಿಗಳಲ್ಲಿ ಸಂಸ್ಕಾರಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ಸಂಸ್ಕಾರಗಳೆಂದರೇನು, ಸಂಸ್ಕಾರಗಳಲ್ಲಿ ಎಷ್ಟು ಸಂಸ್ಕಾರಗಳಿವೆ ಮತ್ತು ಸಂಸ್ಕಾರಗಳ ಧ್ಯೇಯೋದ್ದೇಶಗಳೇನು ಎನ್ನುವುದರ ಕುರಿತು ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಆ 16 ಸಂಸ್ಕಾರಗಳು ಯಾವುವು ಅಂತ, ಷೋಡಶ ಸಂಸ್ಕಾರಗಳಂತ ಏನು ಹೇಳಿದ್ದೀವಿ, ಆ 16 ಸಂಸ್ಕಾರಗಳು ಯಾವುವು ಅನ್ನೋದನ್ನು ಚರ್ಚಿಸೋಣ. Dear students, good morning to all. Welcome to sociology class. We are discussing about the samskaras, which are the philosophical base to Indian society. In previous class, we already know what is samskara and the number of samskaras and purposes of samskaras. ಸಂಸ್ಕಾರಗಳನ್ನು, ಷೋಡಶ ಸಂಸ್ಕಾರಗಳನ್ನು ನಾವು 3 ಮುಖ್ಯ ಭಾಗಗಳಾಗಿ ವಿಭಜಿಸಿಕೊಂಡು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಬರುವಂಥ ಮೊದಲನೆಯ ಭಾಗ ಅಂತಂದರೆ ಜನನ ಪೂರ್ವ ಸಂಸ್ಕಾರಗಳು ಅಂತ. ಜನನ ಪೂರ್ವ ಸಂಸ್ಕಾರಗಳಲ್ಲಿ ಬರುವಂಥ ಮೊದಲನೆಯ ಸಂಸ್ಕಾರ ಏನಂತಂದರೆ ಗರ್ಭದಾನ ಅಂತ. ಈ ಒಂದು ಸಂಸ್ಕಾರ ಹೆಣ್ಣು ಮಗಳು ಗರ್ಭಾವಸ್ಥೆಗೆ ಒಳಪಡುವಂಥ ಸಂದರ್ಭದಲ್ಲಿ ಆಚರಿಸುವಂಥದ್ದು. ಸದ್ಗುಣಶೀಲರಾದ ಮಕ್ಕಳನ್ನು ಪಡೆದುಕೊಳ್ಳುವ ಅಥವಾ ಹೊಂದಲಿ ಅನ್ನುವಂಥ ಒಂದು ಸಂಸ್ಕಾರವನ್ನು ನಾವು ಆಚರಿಸುವಂಥದ್ದನ್ನು ನಾವು ಕಾಣ್ತೀವಿ. ಪವಿತ್ರ ವಿವಾಹದ ನಂತರ ದಂಪತಿಗಳು ಈ ಒಂದು ಸಂಸ್ಕಾರಕ್ಕೆ ಒಳಪಡುತ್ತಾರೆ. ಸಂತಾನೋತ್ಪತ್ತಿಯನ್ನು ಪಡೆಯಲಿ ಅದಕ್ಕೆ ಅವಕಾಶ ಕಲ್ಪಿಸಿಕೊಡುವಂತಹ ಒಂದು ಮೊದಲನೆಯ ಸಂಸ್ಕಾರವೇ ಈ ಗರ್ಭದಾನ ಅಂತ. ಅಂದರೆ ಮಕ್ಕಳನ್ನು ಪಡಿಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಆರಂಭಿಕ ಸಂಸ್ಕಾರ ಇದು. ಎರಡನೆಯದು ಪುಂಸವನ ಅಂತ. ಇಲ್ಲಿ ಸಬಲ ಮತ್ತು ಸುಂದರನಾದ ಗಂಡು ಮಗುವನ್ನು ಪಡೆಯಲಿ ಎನ್ನುವಂಥ ಉದ್ದೇಶವನ್ನಿಟ್ಟುಕೊಂಡು ಆಚರಿಸುವ ಸಂಸ್ಕಾರ. ಈ ಸಂಸ್ಕಾರ ಗರ್ಭಧರಿಸಿದ 3 ತಿಂಗಳಾದ ನಂತರ ಏರ್ಪಡುತ್ತದೆ. ಅಂದರೆ ಇನ್ನೂ ಮಗು ಜನಿಸುವ ಪೂರ್ವದಲ್ಲಿನೇ ಈ ಮೊದಲು ಸಂಸ್ಕಾರಕ್ಕೆ ಒಳಪಡುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಮೂರನೆಯದ್ದು ಸೀಮಂತೋನ್ನಯನ, ಸೀಮಂತನ ಅಂತ ನಾವು ಕ್ಯಾಶುವಲ್ ಆಗಿ ಕರಿತಿರ್ತೀವಿ. ಈ ಸಂಸ್ಕಾರವು ತಾಯಿ ಮತ್ತು ಮಡಿಲಿನಲ್ಲಿರುವ, ತಾಯಿಯ ಊಂಬ್ ಅಂತ ಏನು ಕರಿತೀವಿ, ಹೊಟ್ಟೆ ಅಥವಾ ಮಡಿಲಿನಲ್ಲಿರುವ ಮಗು ಇಬ್ಬರು ಆರೋಗ್ಯಯುತವಾಗಿ ಮತ್ತು ದೀರ್ಘಕಾಲ ಬಾಳಲಿ ಎನ್ನುವಂಥ ಆಚರಣೆಯನ್ನು, ಒಂದು ಸಂಸ್ಕಾರವನ್ನು, ಅದನ್ನು ಒಂದು ಸಮಾರಂಭವನ್ನಾಗಿ ಏರ್ಪಡಿಸಿ ಅನುಸರಿಸುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಸೊ ಇವೆಲ್ಲವೂ ಕೂಡ ಮಗು ಜನಿಸುವ ಪೂರ್ವದಲ್ಲಿ ಏರ್ಪಡುವಂಥ ಸಂಸ್ಕಾರಗಳು. ಡಿಯರ್ ಸ್ಟೂಡೆಂಟ್ಸ್, ದ ಷೋಡಶ ಸಂಸ್ಕಾರ we classified into 3 partly. Here comes the first part, free birth samskaras. Some samskaras are also arranged before the birth of child. The first one, the garbhadana. It means
gifting the womb. This samskara is done after the couple is united in holy matrimony. The intention of this ceremony is the society as well as the family always wanted to give children to the family or procreation. The ceremony allows to both couples to get children. That is called Garbhadana. Second one, Pumsavana. Especially in this ceremony, children are a gift and bring great joy into our lives. This samskara is usually conducted in the third month of pregnancy. Especially here in this ceremony, the family or the society wanted to get a healthy and a beauty children. It always develop a good mentality among mother or in the mind of a mother. Third one, Simantonnayana. It is called a hair parting, also called a hair parting. This ceremony is performed for the health and long life of the mother and the child in the womb of the mother. Especially in this stage or in this ceremony, the child also in the womb of mother. Here the society or family members always pray and blessing to both mother as well as child to have a good health and long life. It provides a happiness to mother to have a good and healthy child. ಎರಡನೆಯ ಭಾಗ ಬಾಲ್ಯಾವಸ್ಥೆಯಲ್ಲಿನ ಸಂಸ್ಕಾರಗಳು. ಮಗು ಜನಿಸಿದ ನಂತರ ಏರ್ಪಡುವಂಥ ಸಂಸ್ಕಾರಗಳು. ಈ ಮೊದಲಿನ ಮೂರು ಮಗು ಜನಿಸುವ ಪೂರ್ವದಲ್ಲಿ ಸಂಸ್ಕಾರಕ್ಕೆ ಒಳಪಟ್ಟರೆ, ನಂತರ ಮಗು ಜನಿಸಿದ ನಂತರ ಕೆಲವೊಂದು ಸಂಸ್ಕಾರಗಳು ಏರ್ಪಡುತ್ತವೆ. ಅದರಲ್ಲಿ ಜಾತಕರ್ಮ ಅಂತ ಬರ್ತದೆ. ನವಜಾತ ಶಿಶು ಜನಿಸಿದ ಮೇಲೆ ಅದನ್ನು ಈ ಜಗತ್ತಿಗೆ ಸ್ವಾಗತಿಸುವ ಒಂದು ಸಂಸ್ಕಾರ. ಮಗು ಜನಿಸಿದ ಸಂದರ್ಭದಲ್ಲಿ ಅದನ್ನು ಸ್ವಾಗತಿಸೋಗೋಸ್ಕರ ಇರುವಂಥ ಒಂದು ಖುಷಿ ಅಥವಾ ಸಂತೋಷದ ಒಂದು ಸಂಸ್ಕಾರವನ್ನು ನಾವು ಜಾತಕರ್ಮ ಅಂತ ಕರಿತೀವಿ. ಮಗು ಜನಿಸಿದ ನಂತರ ಅದಕ್ಕೆ ಮೊದಲು ಸ್ನಾನ ಮಾಡಿಸಿ ಸ್ವಚ್ಛಗೊಳಿಸಿ ತಂದೆಯ ಕೈಯಿಂದ ಅದರ ಬಾಯಲ್ಲಿ ಸ್ವಲ್ಪ ಜೇನುತುಪ್ಪ ಅಥವಾ ತುಪ್ಪವನ್ನು ತಿನ್ನಿಸುವಂಥ ಒಂದು ಸಂಸ್ಕಾರವನ್ನೇ ನಾವು ಜಾತಕರ್ಮ ಸಂಸ್ಕಾರ ಅಂತ ಕರಿತೀವಿ. ಸೊ ಇದರ ಮೂಲಕ ಅಲ್ಲಿ ಮಗುವಿಗೆ ಏರ್ಪಡುವಂಥ ಜನಿಸಿದ ನಂತರ ಏರ್ಪಡುವ ಮೊದಲ ಸಂಸ್ಕಾರವೇ ಈ ಜಾತಕರ್ಮ ಸಂಸ್ಕಾರ ಅಂತ. ಅಂದರೆ ಮಗುವನ್ನು ಆ ಕುಟುಂಬದ ಸದಸ್ಯನನ್ನಾಗಿ ಸ್ವೀಕರಿಸುವಂಥ ಒಂದು ಸಂಸ್ಕಾರವನ್ನು ನಾವಿಲ್ಲಿ ಕಾಣ್ತೀವಿ. ಹಾಗೆ ನಾಮಕರಣ, ಹೆಸರಿಡುವುದು ಅಂತ ಕರಿತೀವಿ. ಮಗುವಿಗೆ ಹೆಸರಿಡುವುದು ಒಂದು ಪ್ರಾಚೀನ ವೈದಿಕ ಸಂಸ್ಕಾರ. ಇದು ಮೊದಲಿಂದಲೂ ಕೂಡ ಬೆಳೆದು ಬಂದಿರುವಂಥ ಒಂದು ಸಂಸ್ಕಾರ. ಮಗು ಜನಿಸಿದ 11ನೇ ದಿನಕ್ಕೆ ಈ ಸಂಸ್ಕಾರ ಏರ್ಪಡುತ್ತದೆ. ಕೆಲವೊಂದು ಕಡೆ 10 ದಿನಕ್ಕೆ, ಕೆಲವೊಂದು ಕಡೆ 12, ಕೆಲವೊಂದು ಸಂದರ್ಭಗಳಲ್ಲಿ 21 ದಿನಕ್ಕೆ. ಸೊ ಇಟ್ ಡಿಪೆಂಡ್ ಅಪಾನ್ ಕಮ್ಯುನಿಟಿ. ಆಯಾ ಸಮುದಾಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ದಿನವನ್ನು ಅನುಸರಿಸ್ತಿರ್ತಾವೆ. ಇಲ್ಲಿ ಆ ಹೆಸರಿಡುವಂಥದ್ದು ಅನ್ನುವ ಒಂದು ಸಂಸ್ಕಾರ ಇದೆಯಲ್ಲ,
ಇದು ಆ ಮಗುವನ್ನು ಪರಿಚಯಿಸುವ, ಗುರುತಿಸುವ, ಆಮೇಲೆ ಅದನ್ನು ಪ್ರಾಣಿ ಜೀವಿಯಿಂದ ಮಾನವ ಜೀವಿಯನ್ನಾಗಿ ಪರಿವರ್ತಿಸುವ ಒಂದು ಸಾಮಾಜೀಕರಣವೂ ಹೌದು. ಇನ್ನೊಂದು ಕಡೆ ಅದನ್ನು ಒಂದು ನಾವು ಪವಿತ್ರ ಸಂಸ್ಕಾರನೂ ಕೂಡ ಅಂತ ಕರಿತೀವಿ. Dear students, the second part is childhood samskaras. In childhood samskaras comes first jata karma. It is performed to welcome the newborn child into the world. The baby is first bathed and cleaned, and then feed a small mixture of honey, ghee, or wearing the gold by the father. So here it is the first ceremony which performed to newborn child, and the family accept as a member of this family through performing this ceremony. Next one is a namakarana, naming culture, also called as a naming culture or namakarana. So already we know that it is an ancient Vedic ceremony for naming the child, and this ceremony is usually performed on the 11th day of the after the birth. So it may be some changes in some community, sometime maybe 10th day or 11th day, 12th day, or maybe 21st day they celebrate this or perform this ceremony. Through this ceremony the child identifies even it bifurcate from animal being to human being, and it is called one type of socialization, and through this name the child grows, develops, and identifies. It is a most important ceremony among the childhood ceremony. ಬಾಲ್ಯಾವಸ್ಥೆಯಲ್ಲಿ ಏರ್ಪಡುವಂಥ ಇನ್ನೊಂದು ಸಂಸ್ಕಾರ ನಿಷ್ಕ್ರಮಣ ಅಂತ. ನಿಷ್ಕ್ರಮಣ ಸಂಸ್ಕಾರ ಅಂತಂದರೆ ಮಗುವನ್ನು ಮೊದಲ ಬಾರಿಗೆ ಮನೆಯ ಹೊರಗಡೆ ತಂದು, ಅದು ಸೂರ್ಯನ ದರ್ಶನ ಅಂತ ಬರ್ಕೊಟ್ರೆ ಸೂಚನೆ ಆಗ್ಯದ, ಸೂರ್ಯನ ದರ್ಶನ ಮಾಡಿಸುವ ಆಚರಣೆಯೇ ನಿಷ್ಕ್ರಮಣ. ಅಂದರೆ ಜನಿಸಿದ ನಂತರ ಮಗು ಮನೆ ಒಳಗಡೆನೆ ಇರುವಂಥದ್ದು. ತದನಂತರ ಹಂತದಲ್ಲಿ ಆ ಮಗುವನ್ನು ಮನೆಯ ಹೊರಗಡೆ ಸೂರ್ಯನ ದರ್ಶನಕ್ಕೆ, ಸೂರ್ಯನ ಬೆಳಕಿಗೆ ತರುವಂಥ ಒಂದು ಆಚರಣೆಯನ್ನು ಕೂಡ ಅಥವಾ ಒಂದು ಸಂಸ್ಕಾರವನ್ನು ಕೂಡ ನಾವು ಅನುಸರಿಸ್ತೀವಿ. ಇದನ್ನು ನಿಷ್ಕ್ರಮಣ ಅಂತ ಕರಿತೀವಿ. ಸೊ ಈ ಸಂಸ್ಕಾರದ ಮೂಲಕ ಮಗು ಕುಟುಂಬದ ಒಳಗಡೆ ಇದ್ದಂಥದ್ದು ಸಮಾಜದ ಸಂಪರ್ಕಕ್ಕೆ ಬರಲಿಕ್ಕೆ ರೆಡಿ ಆಗ್ತದೆ, ಅಥವಾ ಹೊರಗಿನ ಪರಿಸರಕ್ಕೆ, ಜಾಗತಿಕ ಪರಿಸರಕ್ಕೆ ಬರಲಿಕ್ಕೆ ರೆಡಿ ಆಗುವಂಥ ಒಂದು ಸಂಸ್ಕಾರ. ಸೊ ಸೂರ್ಯ ದರ್ಶನದ ನಂತರ ನಾವು ಮನೆಯ ಹೊರಗಡೆ ಮಗುವನ್ನು ತರಲಿಕ್ಕೆ ಪ್ರಾರಂಭಿಸ್ತೀವಿ ಅಂತ. ಇನ್ನೊಂದು ಅನ್ನಪ್ರಾಶನ ಅಂತ. ಸೊ ಮಗುವಿನ 6ನೇ ತಿಂಗಳಲ್ಲಿ ಏರ್ಪಡಿಸುವ ಒಂದು ಮಹತ್ವದ ಸಂಸ್ಕಾರ ಇದು. ಮಗುವಿಗೆ 6 ತಿಂಗಳಾದ ನಂತರ ಏರ್ಪಡಿಸುವ ಒಂದು ಮಹತ್ವದ ಸಂಸ್ಕಾರ. ಮಗುವಿಗೆ ಮೊದಲ ಬಾರಿ ಒಂದು ಗಟ್ಟಿ ಆಹಾರ ಪದಾರ್ಥವನ್ನು ಸೇವಿಸುವ ಒಂದು ಸಂಸ್ಕಾರ ಇದು. ಸೊ 6 ತಿಂಗಳವರೆಗೆ ಕೇವಲ ತಾಯಿಯ ಎದೆ ಹಾಲನ್ನು ಕುಡಿಯುತ್ತಿರುವಂಥ ಮಗು 6 ತಿಂಗಳಾದ ನಂತರ ಅದಕ್ಕೆ ಬೇರೆ ಪದಾರ್ಥಗಳನ್ನು, ಆಹಾರ ಪದಾರ್ಥಗಳನ್ನು ಸೇವಿಸುವಂಥ ಒಂದು ಸಮಾರಂಭ. ಇದನ್ನು ಅನ್ನಪ್ರಾಶನ ಸಂಸ್ಕಾರ ಅಂತ ನಾವು ಇದನ್ನು ಕರಿತೀವಿ. Dear students, in childhood samskaras is another one is nishkramana. It is the first outing of the child where it is shown God and auspicious symbols. So here the child introduced to the outside the family, it introduced to the world. Here especially shown the
God or sun. With the help of this ceremony, the child is ready to come outside the family. Before, it is only in house, especially in mother contact. Another one is Annaprashana. Here, it is an important ceremony performed in the 6th month. Especially, the child is fed solid food for the first time. With this practice, giving the feed solid food the first time, the child ready to eat something hard or solid things. Before, it is only depend upon feeding, and now the child is ready to eat food. ಇನ್ನೊಂದು ಬಾಲ್ಯಾವಸ್ಥೆಯಲ್ಲಿ ಏರ್ಪಡುವಂಥ ಸಂಸ್ಕಾರ ಚೂಡಾಕರ್ಮ ಅಂತ. ನಾವು ಇದನ್ನು ಜಡೆ ತೆಗೆಸುವುದು ಅಂತ ಕರಿತೀವಿ, ಜವಳ ಅಂತ ಕರಿತೀವಿ, ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗ್ತದೆ. ಚೂಡಾಕರ್ಮ ಅನ್ನುವಂಥದ್ದು ಒಂದು ಸಂಸ್ಕಾರ. ಸೊ ಇಲ್ಲಿ ಮೊದಲ ಬಾರಿ ಮಗುವಿನ ಕೂದಲು ಕತ್ತರಿಸುವಂಥ ಒಂದು ಸಂಸ್ಕಾರ ಇದು. ಹೆಚ್ಚು ಕಡಿಮೆ ಇವತ್ತಿಗೂ ಕೂಡ ಆಚರಿಸ್ತೀವಿ, ಗೊತ್ತಿರುವಂಥ ಸಂಸ್ಕಾರನೇ. ಕೂದಲನ್ನು ಕತ್ತರಿಸುವಂಥ ಒಂದು ಸಂಸ್ಕಾರವನ್ನೇ ನಾವು ಜವಳ ತೆಗೆಯೋದು ಅಥವಾ ಚೂಡಾಕರ್ಮ ಅಂತ ಕರಿತೀವಿ. ಇದು ಮಗು ಜನಿಸಿದ 1 ವರ್ಷದೊಳಗಾಗಿ ಏರ್ಪಡ್ತದೆ. 1 ವರ್ಷದೊಳಗಾಗಿ ಮಗುವಿನ ಜಡೆ ತೆಗೆಯುವಂಥ ಒಂದು ಸಂಸ್ಕಾರವನ್ನು ಸರ್ವೇ ಸಾಮಾನ್ಯವಾಗಿ ಏರ್ಪಡುವಂಥದ್ದು ಅಂತ. ಹಾಗೆ ಕರ್ಣವೇಧ ಅಂತ ಬರ್ತದೆ, ಕಿವಿ ಚುಚ್ಚುವಿಕೆ ಅಂತ. ಹಲವಾರು ಪ್ರಾಚೀನ ಸಂಸ್ಕೃತಿಗಳಲ್ಲಿ ಕಿವಿಯೋಲೆ ತೊಡುವಂಥದ್ದು ಒಂದು ಸಾಮಾನ್ಯ ಆಚರಣೆ. ಈ ಸಂಸ್ಕಾರ ಮಗು ಜನಿಸಿದ 1 ವರ್ಷದೊಳಗಾಗಿ ಅಥವಾ ನಂತರನೂ ಏರ್ಪಡ್ತದೆ. 1 ವರ್ಷದ ನಂತರ ಈ ಒಂದು ಸಂಸ್ಕಾರ ಅನ್ನುವಂಥದ್ದು 1 ವರ್ಷದ ನಂತರ ಈ ಸಂಸ್ಕಾರ ಏರ್ಪಡ್ತದೆ ಅಂತ. ಸೊ ಇದಕ್ಕೆ ಕೆಲವೊಂದು ವೈಜ್ಞಾನಿಕ ಕಾರಣಗಳು ಇದ್ದಾವೆ. ಇನ್ನೊಂದು ಕಡೆ ಸಾಂಸ್ಕೃತಿಕ ಪ್ರತೀಕನೂ ಹೌದು. ಕಿವಿ ಚುಚ್ಚುವುದರಿಂದ ಕೆಲವೊಂದು ರೋಗಗಳನ್ನು ನಿಯಂತ್ರಿಸುವಂಥದ್ದನ್ನು ಕೆಲವೊಂದು ಕಾಣ್ತೀವಿ. ನರ ದೌರ್ಬಲ್ಯವನ್ನು ನಿಯಂತ್ರಿಸುವಂಥದ್ದನ್ನು ಕಾಣ್ತೀವಿ. ಇನ್ನೊಂದು ಕಡೆ ಮಹಿಳೆಯರು ಕಿವಿಯೋಲೆಗಳನ್ನು ತೊಡುವಂಥದ್ದು ಸಾಂಸ್ಕೃತಿಕ ಒಂದು ಭಾಗನೂ ಹೌದು. ಸೊ ಆ ದೃಷ್ಟಿಕೋನದಲ್ಲಿ ಈ ಸಂಸ್ಕಾರ ಏರ್ಪಡ್ತದೆ. The another one samskara in childhood, that is chudakarma. So it is the samskara where the child's hair is cut for the first time. This ceremony performed within the first year of the birth. So in between the birth of 1 year, the chudakarma ceremony is performed. And another one is the karnavedha. So karnavedha ceremony is also an important ceremony. It is performed after the birth of 1 year. Wearing earrings is a ceremony, common practice in many ancient culture. So behind there is many reasons. One side, it controls our nervous diseases. Another side, it is a part of culture, wearing the ornaments, especially girls. So this is a new an important ceremony which practiced after the 1 year. ಮೂರನೆಯ ಭಾಗ ಶಿಕ್ಷಣದ ಆರಂಭಕ್ಕೆ ಸಂಬಂಧಿಸಿದ ಸಂಸ್ಕಾರಗಳು. ಶಿಕ್ಷಣದ ಆರಂಭಕ್ಕೆ ಸಂಬಂಧಿಸಿದ ಸಂಸ್ಕಾರಗಳಲ್ಲಿ ಮೊದಲನೆಯದ್ದು ವಿದ್ಯಾರಂಭ ಅಂತ. ಉತ್ತಮ ಶಿಕ್ಷಣ ಮಗುವಿನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎನ್ನುವಂಥದ್ದು ನಮಗೆಲ್ಲ ಗೊತ್ತಿರುವ ವಿಷಯ. ಇಲ್ಲಿ ವಿದ್ಯೆ ಎಂದರೆ ಜ್ಞಾನ ಆರಂಭ. ಇಲ್ಲಿ ಅಂದರೆ ಜ್ಞಾನದ ಆರಂಭ ಅಂತ ಕರಿತೀವಿ. ವಿದ್ಯಾರಂಭ ಅಂತಂದರೆ ಅದು ಜ್ಞಾನದ ಆರಂಭ. ಮಗುವನ್ನು ಸರಸ್ವತಿ ದೇವಿಯು ಆಶೀರ್ವದಿಸಲಿ ಎಂದು ಆಚರಿಸುವಂಥ ಒಂದು ಸಂಸ್ಕಾರ. ಮಗುವನ್ನು ಶಿಕ್ಷಣಕ್ಕೆ ಒಳಪಡಿಸುವಂಥ ಒಂದು ಸಂಸ್ಕಾರ ಹೆಚ್ಚು ಕಡಿಮೆ ಕೆಲವೊಂದು ಸಮುದಾಯಗಳಲ್ಲಿ ಅಥವಾ ಧಾರ್ಮಿಕ ವಿಧಿವಿಧಾನಗಳಲ್ಲಿ
ಮಗುವಿನ ಬೆರಳನ್ನು ಹಿಡಿದು ಅಕ್ಕಿಯಲ್ಲಿ ಬೆರೆಸುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಈ ಒಂದು ಸಂಸ್ಕಾರ, ಆಮೇಲೆ ಕೆಲವೊಂದು ಸಮುದಾಯಗಳಲ್ಲಿ ಪುಸ್ತಕ ಪೆನ್ನನ್ನು ಇಡುವುದರ ಮೂಲಕ ಮಗು ಅದನ್ನು ಪರಿಚಯಿಸಿಕೊಳ್ಳುವಂಥದ್ದು, ಬಳಸುವಂಥದ್ದು. ಸೊ ಇದರ ಮೂಲಕನೂ ಕೂಡ ಈ ವಿದ್ಯಾರಂಭ ಸಂಸ್ಕಾರ ಅನ್ನುವಂಥದ್ದನ್ನು ಆಚರಿಸಲಾಗ್ತದೆ. ಇನ್ನೊಂದು ಉಪನಯನ ಅಂತ. ಉಪನಯನ ಅಂತಂದರೆ ಗುರು ಅಥವಾ ದೇವರ ಹತ್ತಿರ ತರುವುದು ಅಂತ. ಮಗುವನ್ನು ಗುರುವಿನ ಹತ್ತಿರ ತರುವಂಥದ್ದು ಅಥವಾ ಸರಸ್ವತಿ ದೇವಿ ದೇವರ ಹತ್ತಿರ ತರುವಂಥದ್ದು ಅನ್ನುವಂಥದ್ದು ನಾವು ಕಾಣ್ತೀವಿ. ಉಪನಯನ ಅಂತಂದರೆ ನಾವು ಎರಡನೆಯ ಜನನ ಅಂತಲೂ ಕೂಡ ನಾವು ಕಾಣ್ತೀವಿ. ಹಾಗೆ ವೈದಿಕ ಧರ್ಮಗಳಲ್ಲಿ ಬಳಸುವಂಥದ್ದು ಸರ್ವೇ ಸಾಮಾನ್ಯ. ಮಗುವಿನ 6 ರಿಂದ 8 ವರ್ಷದೊಳಗಾಗಿ ಈ ಸಂಸ್ಕಾರ ಏರ್ಪಡ್ತದೆ. ಹಾಗಂತ ಅಷ್ಟಕ್ಕೆ ಸೀಮಿತಿಲ್ಲ. ಈ ಉಪನಯನ ಅನ್ನುವಂಥದ್ದು ಅದರ ನಂತರವೂ ಕೂಡ ಏರ್ಪಡುವಂಥದ್ದು. ಅಂದರೆ ಮಗುವಿಗೆ ಶಿಕ್ಷಣದ ಆರಂಭ ಆದ ನಂತರ ಅದಕ್ಕೆ ಸೂಕ್ತ ಶಿಕ್ಷಣವನ್ನು ನೀಡುವಂಥದ್ದು ಈ ಸಂಸ್ಕಾರದ ಮುಖ್ಯ ಉದ್ದೇಶ ಅಂತ. Dear students, the third part is samskaras which are related to beginning of education. Here the first comes Vidyarambha. Good education is a vital aspect in a child's life. We know that. Vidya means knowledge and Arambha is beginning. It is ceremony. Saraswati Puja is performed to seek the blessings for the child to enter to education. In different community, they celebrate differently to entrance the child to knowledge, to getting the knowledge, or it is the beginning of the knowledge. And another next one is the Upanayanam. It means to bring closer to the Guru or divine, to bring the child closer to the Guru or divine. The process was also called in Vedic Dharma as a twice born ಅಂತ ಕರಿತೀವಿ, twice born. The Upanayanam ceremony is the best done between the ages of the 6 to 8 years for boys, although many perform it at a later age also. It also perform it at a later age also. It is the best program or ceremony which comes in a child's education life. ನಂತರದು ವೇದಾರಂಭ ಅಂತ. ವೇದಗಳ ಕಲಿಕೆಯ ಆರಂಭದ ಸಂಸ್ಕಾರ ಇದು. ಈಗ ಕೆಲವೊಂದು ವೈದಿಕ ಸಮುದಾಯಗಳಲ್ಲಿ ಮಾತ್ರ ಈ ಸಂಸ್ಕಾರ ಏರ್ಪಡುವಂಥದ್ದು ಸರ್ವೇ ಸಾಮಾನ್ಯ. ಆಮೇಲೆ ಉಪನಯನದ ನಂತರ ಒಂದು ಶುಭ ದಿನವನ್ನು ನೋಡಿಕೊಂಡು ಈ ವೇದಗಳನ್ನು ಓದುವ, ಕಲಿಯುವ, ಮಂತ್ರಗಳನ್ನು ಪಠಿಸುವಂಥ ಒಂದು ಸಮಾರಂಭವನ್ನು ಅಥವಾ ಸಂಸ್ಕಾರವನ್ನು ಏರ್ಪಡಿಸಲಾಗುತ್ತದೆ. ನೆಕ್ಸ್ಟು ಕೇಶಾಂತ ಅಂತ. ಕೇಶಾಂತ ಒಂದು ಸಂಸ್ಕಾರ ಏರ್ಪಡ್ತದೆ. 16ನೇ ವಯಸ್ಸಿನಲ್ಲಿ ಹುಡುಗರಿಗೆ ಈ ಸಂಸ್ಕಾರವನ್ನು ಏರ್ಪಡಿಸಲಾಗ್ತದೆ. ಮಂತ್ರಗಳನ್ನು ಪಠಿಸುವುದರ ಮೂಲಕ ಅವನ ಕೂದಲನ್ನು ಕತ್ತರಿಸುವಂಥ ಒಂದು ಸಂಸ್ಕಾರ ಇದು. ಎಸ್ಪೆಷಲಿ ಉನ್ನತ ಶಿಕ್ಷಣಕ್ಕೆ ಹೋಗುವ ಪೂರ್ವದಲ್ಲಿ ಹೀಗೆ ಕೂದಲನ್ನು ಕಂಪ್ಲೀಟಾಗಿ ತೆಗೆಯುವಂಥ ಒಂದು ಸಂಸ್ಕಾರವನ್ನು ಈ ಮೊದಲಿತ್ತು. ಅಂಥ ಒಂದು ಸಂಸ್ಕಾರವನ್ನು ನಾವಿಲ್ಲಿ ಕಾಣ್ತೇವೆ. ಹಾಗೆ ಸಮಾವರ್ತನ ಸಂಸ್ಕಾರ ಅಂತ, ಇದನ್ನು ಉನ್ನತ ಶಿಕ್ಷಣದ ಹಂತ ಅಂತಲೂ ಕೂಡ ನಾವು ಕರಿತೀವಿ. ಯಾವಾಗ ಒಬ್ಬ ವಿದ್ಯಾರ್ಥಿ ವಿಶ್ವವಿದ್ಯಾಲಯದಿಂದ ಉನ್ನತ ಶಿಕ್ಷಣವನ್ನು ಪಡೆದು ಮನೆಗೆ ಬಂದಾಗ ಏರ್ಪಡಿಸುವಂಥ ಒಂದು ಸಂತೋಷದ ಸಮಾರಂಭದಲ್ಲ, ಅದನ್ನು ಸಮಾವರ್ತನ ಸಮಾರಂಭ ಅಂತ ಕರಿತೀವಿ. ಇದು ಒಂದು ಹೊಸ ಅಧ್ಯಾಯದ ಆರಂಭವನ್ನು ಸೂಚಿಸ್ತದೆ. ಇಲ್ಲಿಯವರೆಗೆ ಶಿಕ್ಷಣವನ್ನು ಪಡೆಯುವ, ಜ್ಞಾನವನ್ನು ಗಳಿಸುವಂತಹ ಪ್ರವೃತ್ತಿಯಲ್ಲಿದ್ದಂಥ ಮಗು ಅಥವಾ ವ್ಯಕ್ತಿ ಇನ್ನು ಮುಂದೆ ಜೀವನದ ಒಂದು ವೃತ್ತಿ ಜೀವನಕ್ಕೆ ಪ್ರವೇಶಿಸುವಂಥದ್ದಿರೋದ್ರಿಂದ
ಇದನ್ನು ಒಂದು ವಿಶೇಷ ಸಂಸ್ಕಾರವಾಗಿ ಸಮಾರಂಭವನ್ನಾಗಿ ಆಚರಿಸುವಂಥದ್ದನ್ನು ನಾವು ಕಾಣ್ತೀವಿ. ಡಿಯರ್ ಸ್ಟೂಡೆಂಟ್ಸ್, the next one is the samskara which comes under the beginning of education, Vedharamba. Vedharamba means the beginning of learning Vedas and is performed on an auspicious date after the Upanayana. Before this ceremony was practicing or performing, especially in the time of Vedic period, the child comes under the learning, chewing the mantras of Vedas. It also conducted especially in the auspicious day. And another one is the Kesanta. So it is performed in the 16th year for boys. With the chanting of mantras, the boy's hair is removed, and it is one indicator of to enter the child for a higher education, to get more knowledge. Next one is the Samavartana, also called graduation day. When the students graduate from the university, is a big and memorable occasion in the life of a student. The ceremony symbolizes stepping into a new chapter in the student's life. Especially in this stage, the student get a higher knowledge from university, and it is a good thing. The family members, the society celebrate as a ceremony, and the society and family also support him to enter in a professional life or the new life, that is called the starting of the new chapter. ಮುಂದಿನದು ವಿವಾಹ ಅಂತ. ಪ್ರತಿಯೊಬ್ಬರ ಜೀವನದಲ್ಲಿ ಇದೊಂದು ಪವಿತ್ರ ಸಂಸ್ಕಾರ. ಸೊ ಇದು ಸರ್ವೇ ಸಾಮಾನ್ಯವಾಗಿ ಇವತ್ತು ಎಲ್ಲರ ಜೀವನದಲ್ಲಿ ಏರ್ಪಡುವಂಥ ಒಂದು ಸಂಸ್ಕಾರನೇ. ವಿವಾಹವು ಗಂಡ ಹೆಂಡತಿಯಾಗಿ ಪರಸ್ಪರ ಆರೈಕೆ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳುವ ಒಂದು ಒಪ್ಪಂದ ಅಂತ ನಮ್ಗೆ ಗೊತ್ತಿರೋ ಹಾಗೆ, ಈ ಒಪ್ಪಂದವನ್ನು ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳ ಅಡಿಯಲ್ಲಿ ಸಮಾರಂಭದ ಕೈಗೊಳ್ಳುವುದರ ಮೂಲಕ ಒಂದು ವಿಭಿನ್ನ ಸಂಸ್ಕಾರವನ್ನಾಗಿ ನಾವು ಇದನ್ನು ಏರ್ಪಡಿಸ್ತೀವಿ. ಸೊ ಇದರ ಮೂಲಕ ವ್ಯಕ್ತಿಯ ಗೃಹಸ್ಥ ಜೀವನವನ್ನುವಂಥದ್ದು ಆರಂಭ ಆಗೋದಕ್ಕೆ, ಅವನ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರುವಂಥ ಸಂಸ್ಕಾರವೇ ಈ ವಿವಾಹ ಅಂತ. ಕೊನೆಯದ್ದು ಅಂತ್ಯ ಸಂಸ್ಕಾರ ಅಂತ. ಅಂತ್ಯ ಸಂಸ್ಕಾರ ಈ ಭೂಮಿಯ ಮೇಲಿಂದ ಆತ್ಮ ಪಯಣಿಸುವ ಕೊನೆಯ ಸಂಸ್ಕಾರ. ವೈದಿಕ ಸಂಪ್ರದಾಯದಲ್ಲಿ ಮಂತ್ರ ಪಠಿಸುವುದರ ಮೂಲಕ ಮತ್ತು ಕ್ರಿಯಾವಿಧಿಗಳಿಂದ ದೇಹವನ್ನು ಸಮಾಧಿಗೊಳಪಡಿಸಲಾಗುತ್ತದೆ. ಇದು ವ್ಯಕ್ತಿಯ ಜೀವನದ ಕೊನೆಯ ಸಂಸ್ಕಾರವೆಂದು ಕರೆಯುತ್ತೇವೆ. ಸೊ ವ್ಯಕ್ತಿಯ ಜೀವನದ ಕೊನೆಯ ಹಂತವೂ ಕೂಡ ಒಂದು ವಿಶಿಷ್ಟ ಸಂಸ್ಕಾರದ ಮೂಲಕನೇ ಕೊನೆಗೊಳ್ಳುತ್ತದೆ ಅಂತ. ಅಂತ್ಯ ಸಂಸ್ಕಾರಕ್ಕೆ ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ವ್ಯತ್ಯಾಸ ಇರುವಂಥದ್ದನ್ನು ನಾವು ಕಾಣ್ತೀವಿ. ಕೆಲವೊಂದು ಸಮುದಾಯ ಅಥವಾ ಧಾರ್ಮಿಕವಾಗಿ ಶವವನ್ನು ಸುಡುವ, ಹೂಳುವ ಅಥವಾ ಮಣ್ಣು ಮಾಡುವಂಥ ಬೇರೆ ಬೇರೆ ಸಂಸ್ಕಾರಗಳನ್ನು ನಾವು ಕಾಣ್ತೀವಿ. 15th one is the marriage, vivaha. It is an holy ceremony in everyone's life. We already know that. A wedding is a commitment to care and share with one another as a husband and wife. And especially this ceremony conduct some religious ritual and a big ceremony. Especially it changes the man's life as well as it provides an position to him or position to both. And it is not only holy, it is also an responsible ceremony. Last one is the Antyeshti, or we call it funeral. Antyeshti or funeral is the final samskara in the soul's journey on this earth. In the Vedic tradition,
The body cremated accompanied by rituals and chanting of mantras. So it is differ from one community or religion to another religion. The cremated of body, so it means, but anyway, the last stage also the person comes under samskara, we called antyeshti. It is also, it is an systematic and accepted by the community or society to conduct it systematically. So these all are the Shodasha Samskaras. So in next class we discussing the importance of samskaras. ಇವು ಷೋಡಶ ಸಂಸ್ಕಾರಗಳು. ಮುಂದಿನ ಅವಧಿಯಲ್ಲಿ ಸಂಸ್ಕಾರಗಳ ಕೆಲವೊಂದು ಮಹತ್ವವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.